ಮೋದಿಗೆ ಇಸ್ರೇಲ್ ಶಕ್ತಿ, ಇಸ್ರೇಲ್ ಬಗ್ಗೆ ನಾವು ಮಾತನಾಡಲೇಬೇಕು. ಭಾರತಕ್ಕೆ ಬೆಂಬಲ ಘೋಷಿಸಿದ ಮೊದಲ ರಾಷ್ಟ್ರ ಅದು ಇಸ್ರೇಲ್. ಭಾರತಕ್ಕೆ ಬೆಂಬಲ ಘೋಷಿಸಿದ ಮೊದಲ ರಾಷ್ಟ್ರ ಅದು ಇಸ್ರೇಲ್ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ. ಮತ್ತು ಇಸ್ರೇಲ್ ಮತ್ತು ಭಾರತದ ಸಂಬಂಧ ಯಾವ ರೀತಿಯಾಗಿದೆ ಅಂತ ಅಂದ್ರೆ, ಮೊದಲಿನಿಂದಲೂ ಕೂಡ ಯಾವುದೇ ಸಂದರ್ಭ ಬಂದ್ರೂ ಕೂಡ, ಎಂಥದ್ದೇ ಸಂದರ್ಭ ಇದ್ರೂ ಕೂಡ ಭಾರತದ ಜೊತೆಗೆ ಇಸ್ರೇಲ್ ನಿಂತ್ಕೊಳ್ಳುತ್ತೆ. ಭಾರತದ ರಕ್ಷಣಾ ಯುದ್ಧಕ್ಕೆ ಬೆಂಬಲವನ್ನ ಘೋಷಿಸಿದೆ ಇಸ್ರೇಲ್ ಈ ಸಂದರ್ಭದಲ್ಲೂ ಕೂಡ. ಇನ್ನು ಮೊಸ್ಸಾದ ಟ್ವಿಟರ್ ಖಾತೆಯಲ್ಲಿ ಆಪರೇಷನ್ ಸಿಂಧೂರಕ್ಕೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿತು ಇಸ್ರೇಲ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಅಂದ್ರೆ ಬೇರೆ ಅಂತ ಹೇಳಂಗೆ ಇಲ್ಲ. ಯಾಕಂತ ಹೇಳಿದ್ರೆ ಭಾರತಕ್ಕೆ ಅದು ಅಷ್ಟು ಅತ್ಯಾಪ್ತ ರಾಷ್ಟ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಉಗ್ರರ ವಿರುದ್ಧ ಯುದ್ಧದಲ್ಲಿ ಸದಾ ಭಾರತದ ಪರ ಇಸ್ರೇಲ್ ನಿಲ್ಲುತ್ತೆ. ಅದು ಇವತ್ತು ಅಲ್ಲ, ಬಹಳಷ್ಟು ವರ್ಷಗಳಿಂದಲೂ ಕೂಡ ಉಗ್ರರ ವಿರುದ್ಧ ಯಾವತ್ತೂ ಕೂಡ ಭಾರತ ಯಾವಾಗ ನಿಲ್ಲುತ್ತೋ ಭಾರತಕ್ಕೆ ಬೆಂಬಲವಾಗಿ ಇಸ್ರೇಲ್ ನಿಲ್ಲುತ್ತೆ. ಉಗ್ರರ ವಿರುದ್ಧ ಯುದ್ಧದಲ್ಲಿ ಸದಾ ಭಾರತದ ಪರವಾಗಿನೇ ಇಸ್ರೇಲ್ ಇರುತ್ತೆ. ಇದು ಇಸ್ರೇಲ್ ಮೋದಿ ಅವರಿಗೆ ಶಕ್ತಿ ತುಂಬಿರುವಂತಹ ವಿಚಾರ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಸ್ರೇಲ್ ಯಾಕೆ ನರೇಂದ್ರ ಮೋದಿ ಅವರ ಜೊತೆಗೆ ಅಥವಾ ಭಾರತದ ಪರ ಇರುತ್ತೆ ಅಂತ ಅಂದ್ರೆ, ಭಾರತ ನಂಬಿಕೆಗೆ ಅರ್ಹವಾಗಿರುವಂತ ರಾಷ್ಟ್ರ ಮತ್ತು ಇಸ್ರೇಲ್ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ಭಾರತ ಇಸ್ರೇಲ್ ಜೊತೆಗೆ ಇರುತ್ತೆ ಅನ್ನೋದು ಬಹಳ ಸ್ಪಷ್ಟ. ಇನ್ನು ಪಹಲ್ಗಾಮ್ ದಾಳಿಯಲ್ಲಿ ಹಮಾಸ್ ಯುದ್ಧ ತಂತ್ರ ಬಳಕೆಯೂ ಕೂಡ ಕಾರಣ ಆಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಹಮಾಸ್ ಉಗ್ರರಿಂದ ನಿರಂತರವಾಗಿ ದಾಳಿಯನ್ನ ಎದುರಿಸ್ತಾ ಇದೆ ಇಸ್ರೇಲ್ ವರ್ಸಸ್ ಹಮಾಸ್ ದೊಡ್ಡ ಮಟ್ಟದ ಯುದ್ಧ ನಡೀತಾ ಇದೆ. ಕಾರ್ಗಿಲ್ ಯುದ್ಧದಲ್ಲೂ ಭಾರತದ ಪರ ಇಸ್ರೇಲ್ ನಿಂತಿತ್ತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಭಾರತದ ಪರವಾಗಿ ಇಸ್ರೇಲ್ ರಾಷ್ಟ್ರ ನಿಂತ್ಕೊಂಡಿತ್ತು. ಭಾರತಕ್ಕೆ ಬೆಂಬಲವನ್ನ ಘೋಷಿಸಿದ ಮೊದಲ ರಾಷ್ಟ್ರ ಇಸ್ರೇಲ್. ಈ ಒಂದು ಪಹಲ್ಗಾಮ್ ದಾಳಿ ಆದ ನಂತರ